ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನಾನು ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ಯಾವ ರೀತಿ ನಾವೇ ಸೆಲ್ಫಾಗಿ ಒಂದು ಹೊರಗಡೆ ಫಂಕ್ಷನ್ಗಾಗಲಿ, ಯಾವುದೇ ರಿಸೆಪ್ಷನ್ಗಾಗಲಿ, ಮ್ಯಾರೇಜ್ಗಾಗಲಿ ಏನಾದರೂ ಹೋಗುವಾಗ ನಾವೇ ಸೆಲ್ಫಾಗಿ ಹೇಗೆ ಮೇಕಪ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ನಾರ್ಮಲ್ ಆಗಿ ಸಿಂಪಲ್ ಆಗಿರುವಂತಹ ಮನೆಯಲ್ಲೇ ನಮ್ಮಲ್ಲಿರುವಂತಹ ಮೇಕಪ್ ಕಿಟ್ಗಳಲ್ಲಿ ನಾವು ಮಾಡ್ಕೊಳ್ಬೋದು. ಆರಾಮ್ಸೆ ಮೇಕಪ್ ಚೆನ್ನಾಗಿ ಕಾಣೋಕ್ಕೋಸ್ಕರ ಸೂಪರಾಗಿ ಒಂದು ಮೇಕಪ್ನ ನಾನಿವತ್ತು ಮಾಡ್ತೀನಿ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ. ಯಾವುದಾದ್ರೂ ಫಂಕ್ಷನಿಗೆಲ್ಲ ಹೋಗುವಾಗ ಅಂದರೆ ಒಳ್ಳೆ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಿ. ಫೇಸ್ಗೆ ಯಾವಾಗಲೂ ಲೋಕಲು, ಈ ಮೆಜೆಸ್ಟಿಕ್ಕು ಆ ರೀತಿ ಎಲ್ಲ ಸಿಗುತ್ತಲ್ಲ, ಅಂಥದ್ದೆಲ್ಲ ಯೂಸ್ ಮಾಡಬೇಡಿ. ಮುಖದಲ್ಲೆಲ್ಲ ಅಲರ್ಜಿ ಬಂದುಬಿಡುತ್ತೆ. ಯಾಕಂದರೆ ಅದು ಚೀಪಾಗಿರುತ್ತೆ ಮತ್ತು ಅದು ಕಂಪ್ನಿದ ಹೆಸರಾಗಿರ್ತಾರೆ, ಬಟ್ ಅದು ಲೋಕಲ್ ಆಗಿರುತ್ತೆ. ಏನೇ ಇದ್ದರೂ ಕೂಡ ನೀವು ಬ್ರ್ಯಾಂಡೆಡ್ ಆಗಿ ಒಳ್ಳೆ ಒಂದು ಶಾಪಿಗೆ ಹೋಗಿ ಒಂದು ಕಾಸ್ಮೆಟಿಕ್ ತೊಗೊಳ್ಬೇಕಾದ್ರೆ ಅಂಥ ಐಟಮ್ಸ್ಗಳನ್ನೇ ತೊಗೊಂಡ್ರೆ ಒಳ್ಳೆಯದು ಅನಿಸುತ್ತೆ. ನೀವು ಒಂದು ಶಾಪಿಗೆ ಹೋಗಿ ತೊಗೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಇವಾಗ ಮಾರ್ಕೆಟಲ್ಲಿ, ಚಿಕ್ಕಪೇಟೆಯಲ್ಲಿ ಈ ಥರ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ, ರೋಡ್ ಸೈಡಲ್ಲಿರುವಂಥದ್ದು ತಿನ್ನಿಸೋದು. ಬಟ್ ಕಂಪ್ನಿ ಹೆಸರು ಹಾಕಿರ್ತಾರೆ, ಬಟ್ ಆ ಬ್ರ್ಯಾಂಡ್ ಕಂಪ್ನಿದು ಆಗಿರಲ್ಲ, ಲೋಕಲ್ ಆಗಿರುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಆ ಒಂದು ರೋಡ್ ಸೈಡಲ್ಲಿ ಸೇಲ್ ಮಾಡುವಂಥದ್ದು ನೀವು ಚೀಪಾಗಿದೆ ಅಂತ ಹೇಳ್ಬಿಟ್ಟು, ಕಮ್ಮಿ ರೇಟಿಗಿದೆ ಒಂದು ಶಾಪಲ್ಲಿ ತೊಗೊಳೋದಕ್ಕಿಂತ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿಕೊಂಡು ತೊಗೊಳಕ್ಕೆ ಹೋಗಬೇಡಿ. ಒಂದು ಮನಿ ಸೇವ್ಗೋಸ್ಕರ ನೀವು ತೊಗೊಳ್ತೀರಾ, ಆದರೆ ನಮ್ಮ ಫೇಸು ಅಲರ್ಜಿ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಇನ್ನೊಂದು ತೊಂದರೆಗಳಾಗ್ಬೋದು. ಅದರಿಂದ ಇವತ್ತು ಮೇಕಪ್ ಲುಕ್ಕನ್ನ ಅಂದರೆ ಮ್ಯಾರೇಜಿಗಾದರೂ ಮಾಡ್ಬೋದು, ರಿಸೆಪ್ಷನಿಗಾದರೂ ಕೂಡ ನೀವೇ ಸ್ವಲ್ಪ ಆಗಿ ಒಂದು ಮಾಡಿಕೊಂಡು ಹೋಗುವಂಥ ಮೇಕಪ್ ಅಂತಲೇ ಹೇಳ್ಬೋದು. ಆ ಒಂದು ಫುಲ್ ವಿಡಿಯೋನ ನೋಡ್ಕೊಂಬರೋಣ ಅಲ್ಲ ಫ್ರೆಂಡ್ಸ್, ಬನ್ನಿ. ನಾವು ಮೊದಲಿಗೆ ಮಾಯ್ಶ್ಚರೈಸರ್ ಕ್ರೀಮ್ ಹಾಕ್ಕೊಬೇಕು. ಯಾವುದೇ ಮೇಕಪ್ಪು ಮಾಡೋ ಅಂತ ಮುಂಚೆ ನೀವು ಮಾಯ್ಶ್ಚರೈಸರ್ ಕ್ರೀಮ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಇವಾಗ ಮೇಕಪ್ ಇಲ್ದಾಗ ಫೇಸ್ ಯಾವ ರೀತಿ ಇದೆ ಅಂತೇಳಿ, ಯಾವ ರೀತಿ ಡಿಫ್ರೆಂಟ್ ಇರುತ್ತೆ ಅಂತ ನೀವು ನೋಡ್ಬೋದು. ಆಮೇಲೆ ಫೈನಲ್ ಲುಕ್ಕನ್ನು ನೋಡಿ ಅಂತ ಯಾವ ರೀತಿ. ಇವಾಗ ಪ್ರೈಮರ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಪ್ರೈಮರ್ ಯಾಕೆ ಅಪ್ಲೈ ಮಾಡೋದಂದರೆ ಇದು ಪ್ಯಾಚ್ ಥರ ನಮಗೆ ಬರಬಾರ್ದು ಫೇಸಲ್ಲಿ ಅಂತ ಹೇಳ್ಬಿಟ್ಟು ಪ್ರೈಮರ್ನ ಅಪ್ಲೈ ಮಾಡ್ತೀವಿ. ಸ್ವಲ್ಪನೇ ಅಪ್ಲೈ ಮಾಡಿದ್ರೆ ಸಾಕು. ನೀವು ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಇವಾಗ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಪ್ರೈಮರ್ ಆದ ನಂತರ ಬೇಕಿದ್ರೆ ಹಾಕ್ಕೊಳ್ಬೋದು. ಇವಾಗ ನಾನು ಕಾಂಪ್ಯಾಕ್ಟ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಎಲ್ಲ ಫೇಸಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಬ್ರಷಲ್ಲಿ ನಾನು ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಐಬ್ರೋ ಪೆನ್ಸಿಲಲ್ಲಿ ನಾನು ಐಬ್ರೋನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಲೈಟಾಗಿ ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಲಿಪ್ ಬಾಂಬು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಲಿಪ್ ಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಲಿಪ್ ಲೈನರ್ ಅಪ್ಲೈ ಮಾಡೋದೇನಕ್ಕೆ ಅಂದರೆ ನೀಟಾಗಿ ಚೆನ್ನಾಗಿ ಒಂದು ಲುಕ್ ಕೊಡುತ್ತೆ ಲಿಪ್ಪಿಗೆ ಅಂತಲೇ ಹೇಳ್ಬೋದು. ಮತ್ತು ಅದೇ ರೀತಿ ಲಿಪ್ ಲೈನರ್ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಹೇಳಿದ್ದೀನಿ, ಲಿಪ್ ಬಾಮ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನೀವು ಲಿಪ್ಸ್ಟಿಕ್ನ ಯಾವುದೇ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಅವಾಗ ಅದಕ್ಕಿಂತ ಮುಂಚೆ ನೀವು ಲಿಪ್ ಬಾಂಬು ನೀವು ಅಪ್ಲೈ ಮಾಡೋದ್ರಿಂದ ಒಂದು ಮಾಯ್ಶ್ಚರೈಸರ್ ಕೊಡುತ್ತೆ ಮತ್ತು ಲಿಪ್ಸು ನಿಮಗೆ ಡಾರ್ಕ್ ಆಗಲ್ಲ. ಅದರಿಂದ ನಿಮಗೆ ಲಿಪ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಮಾಯ್ಶ್ಚರೈಸರ್ ಕೊಡುತ್ತೆ ನಿಮ್ಮ ಒಂದು ಲಿಪ್ಸಿಗೆ ಈ ಒಂದು ಲಿಪ್ ಬಾಂಬನ್ನ ಯೂಸ್ ಮಾಡೋದ್ರಿಂದ. ಅದೇ ರೀತಿ ನಾನು ಇವಾಗ
ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ನೀವು ಏನು ಲಿಪ್ ಪೆನ್ಸಿಲಲ್ಲಿ ನೀವು ಕರೆಕ್ಟಾಗಿ ಡ್ರಾ ಮಾಡ್ಕೊಂಡಿದ್ರೆ ಅದರ ಇನ್ನರ್ ಒಳಗೇ ನೀವು ಈ ರೀತಿ ಲಿಪ್ಸ್ಟಿಕ್ನ ಹಾಕೊಂಡ್ರೆ ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ಹೈಲೈಟರ್ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿನೇ ಹಾಕ್ಬೋದು ನೀವು. ಇವಾಗ ನಾನು 2 ಚಿನ್ಗೆ ಕೂಡ ಬ್ಲಷ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡ್ಕೊಂಡಾದ ನಂತರ ನೀವು ಅಪ್ವರ್ಡ್ ಈ ರೀತಿ ಬ್ರಷಲ್ಲಿ ಮೇಲ್ಗಡೆ ಈ ರೀತಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಅಪ್ವರ್ಡ್ ಮಾಡ್ಕೊಳ್ಳಿ ನೀವು. ಆವಾಗ ಒಳ್ಳೆ ಲುಕ್ ಕೊಡುತ್ತೆ. ನೀವು ನೋಡ್ತಾ ಇರ್ಬೋದು ಫೇಸ್ಗೆ ಸ್ವಲ್ಪ ಚೆನ್ನಾಗಿ ಅಲ್ಲಿ ನೀವು ಬ್ರಷ್ ಮಾಡ್ಕೊಳ್ಳಿ. ಚೆನ್ನಾಗಿ ಬ್ಲಷ್ ಮಾಡ್ಕೊಂಡಾದ ನಂತರ ಅಪ್ಪರ್ ವರ್ಡ್ ತಗೊಂಡು ಈ ರೀತಿ ಮಾಡ್ಕೊಳ್ಳಿ. ನಂತರ ನಾನು ಇವಾಗ ಇವಾಗ ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಐಲೈನರ್ನ ಈ ರೀತಿ ನೀಟಾಗಿ ನಿಧಾನವಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ನೋಡಿ, ಕಾರ್ನರ್ನಿಂದ ಈ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ ನಿಮಗೆ ಹೇಗೆ ಕಂಫರ್ಟೇಬಲ್ ಆಗುತ್ತೆ ಆ ರೀತಿ ನೀಟಾಗಿ ಹಾಕ್ಕೊಳ್ಳಿ. ಮಸ್ಕರ ಹಾಕೊಳ್ಳುವಾಗ ಲಾಸ್ಟಿಗೆ ನಾವು ಫಿನಿಶಿಂಗ್ ಕೊಡ್ತಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು. ಮತ್ತು ಐಗೆ ಎಲ್ಲ ನಾನು ಐ ಮೇಕಪ್ ಎಲ್ಲ ಮಾಡಿಲ್ಲ. ನಾನು ನಾರ್ಮಲ್ ಆಗಿ ನನಗೆ ಒಂಥರ ಸಿಂಪಲ್ ಆಗಿ ಚೆನ್ನಾಗಿ ಕಾಣೋಕ್ಕೋಸ್ಕರ ನಾವೇ ಸೆಲ್ಫಾಗಿ ಮಾಡ್ಕೊಳ್ಳುವಂತಹ ಮೇಕಪ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ 2 ಕೂಡ ಫಿನಿಶಿಂಗ್ ಚೆನ್ನಾಗಿ ಬರ್ತಾ ಇದೆ. ನೀವು ನೋಡ್ತಾರೋ ಅದರಲ್ಲೇ ನಾನು ಐಲೈನರಲ್ಲೇ ರೀತಿ ಕೆಳಗೆ ಕೂಡ ಅಪ್ಲೈ ಮಾಡ್ಕೊಂಡು ಮಸ್ಕರನ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಕಡೆ ಕೂಡ ಮಸ್ಕರನ ಅಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ ಮುದ್ದಾಗಿ ಕಾಣ್ತಿರೋದ್ರಿಂದ ಒಂದು ಮುದ್ದಾದ ಸ್ಟಿಕ್ಕರ್ ನಾವು ಇಟ್ಕೊಳ್ಳೇಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು. ಫೈನಲಿ ಲುಕ್ ನೋಡ್ಬೋದು ಯಾವ ರೀತಿ ಬಂದಿದೆ ಮೇಕಪ್ ಅಂತ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.